ಬಿಸಿಲಿನ ತಾಪಕ್ಕೆ ಸಾವಿರಾರು ಮೀನುಗಳ ಸಾವು. ಸ್ಥಳಕ್ಕೆ ಆಗಮಿಸಿ ಪಿಡಿಒ ರಾಜೇಶ್ ಪರಿಶೀಲನೆ. ಮಾಯಗಡ್ನಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಹೊಸಕೆರೆಯಲ್ಲಿ ವಿವಿಧ ಬಗೆಯ ಸಾವಿರಾರು ಮೀನುಗಳು ಸಾವನ್ನಪ್ಪಿವೆ. ಈ ಸಂಬಂಧ ಕೆರೆಯ ಗುತ್ತಿಗೆದಾರ ಗೊಲ್ಲರಕೊಪ್ಪಲು ಶಿವಪ್ರಸಾದ್, ಈ ಕೆರೆಯನ್ನು 5 ವರ್ಷದ ಅವಧಿಗೆ ಮೀನು ಹಿಡಿಯಲು ಗ್ರಾಮ ಪಂಚಾಯತಿಗೆ 1.26 ಲಕ್ಷ ರು ಕಟ್ಟಿದ್ದೇನೆ. ಕೆರೆಗೆ ಮೀನು ಬಿಡಲು 1 ಲಕ್ಷ ರು ವೆಚ್ಚ ಮಾಡಿದ್ದೇನೆ. ಕೆರೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತಿರುವ ಪರಿಣಾಮ ಬಿಸಿಲಿನ ತಾಪಕ್ಕೆ ಈ ಘಟನೆ ನಡೆದಿದ್ದು ಸಾವಿರಾರು ಮೀನುಗಳು ಸಾವನ್ನಪ್ಪಿವೆ. ಇದರಿಂದ ಮೀನುಗಾರಿಕೆ ಇಲಾಖೆಯಿಂದ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು. ಇನ್ನು ಈ ಘಟನಾ ಸ್ಥಳಕ್ಕೆ ಮಾಯಗಡ್ನಳ್ಳಿ ಗ್ರಾಮ ಪಂಚಾಯತಿ ಪಿಡಿಒ ರಾಜೇಶ್ ಅವರು ಭೇಟಿ ನೀಡಿ ಸತ್ತ ಮೀನುಗಳನ್ನು ಪರಿಶೀಲನೆ ಮಾಡಿದರು. ಆರ್ಜಿ ನ್ಯೂಸ್ ಜೊತೆ ಬಸವರಾಜು, ಸಾಲಿಗ್ರಾಮ. ಮಾಯಗಡ್ನಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಅಂಕನಹಳ್ಳಿ ಹೊಸ ಕೆರೆಯನ್ನು ಹರಾಜಿನ ಮೂಲಕ 1,26,480 ರುಗಳಿಗೆ 5 ವರ್ಷದ ಅವಧಿಗೆ ಮಾಡಿಕೊಂಡಿದ್ದು, ನನಗೆ ಮರಿಗಳನ್ನು ಸುರಿಸಿದ್ದು. ಆದ್ದರಿಂದ ಮರಿಗಳು ಲಕ್ಷಾಂತರ ಮರಿಗಳು ಸಾಯುತ್ತಿದ್ದು. ನನಗೆ ಗ್ರಾಮ ಪಂಚಾಯತಿಯವರು 1 ವರ್ಷ ಮುಂದೆ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆದ್ದರಿಂದ ಮೀನುಗಾರಿಕೆ ಇಲಾಖೆಯಿಂದ ಪರಿಹಾರ ಕೊಡಬೇಕಾಗಿ ಮತ್ತು ಮಾಯಗಡ್ನಳ್ಳಿ ಗ್ರಾಮ ಪಂಚಾಯತಿ ಪಿಡಿಒ ಅಧಿಕಾರಿಗಳು ಈ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಆದ್ದರಿಂದ ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹೆಸರು ಶಿವಪ್ರಸಾದ್, GV, ಸನ್ ಆಫ್ ವೆಂಕಟೇಶ್, ಗೊಲ್ಲರಕೊಪ್ಪಲು, RTO ಪೋಸ್ಟ್.